ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂಜಾ ಕನ್ನಡ ವ್ಲಾಗ್ಸ್ಗೆ ಸುಸ್ವಾಗತಗಳು. ಇವತ್ತು ಬನ್ನಿ ಕಸ್ಟರ್ಡ್ ಫ್ರೂಟ್ ಹೇಗೆ ಮಾಡೋದು ನೋಡ್ಕೊಂಬರೋಣ. ಇವಾಗ ಹಬ್ಬಗಳ ಸೀಸನ್ ಆಗಿರೋದ್ರಿಂದ ಮನೇಲಿ ಹಣ್ಣುಗಳು ಸ್ಟಾಕ್ ಯಾವಾಗಲೂ ಇದ್ದೇ ಇರುತ್ತೆ. ಈ ಥರ ಇರೋದ್ರಿಂದ ಮನೇಲಿ ಒಬ್ರಿಗೆ ಒಂದಣ್ಣು ಇಷ್ಟ ಆದರೆ ಇನ್ನೊಂದಣ್ಣು ಇಷ್ಟ ಆಗಲ್ಲ. ಎಲ್ಲರೂ ಇಷ್ಟಪಟ್ಟು ತಿನ್ನಬೇಕು ಎಲ್ಲ ಹಣ್ಣು ಅಂದರೂ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಚಿಕ್ಕವರಿಂದ ದೊಡ್ಡೋರ್ವರೆಗೂ. ಯಾವ ಥರ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ನಾನಿಲ್ಲಿ ಹಣ್ಣುಗಳನ್ನ ಇಟ್ಕೊಂಡಿದ್ದೀನಿ, ಒಂದೊಂದೇ ಹಣ್ಣು. ಇವಾಗ ಇಲ್ಲಿ ಸ್ವಲ್ಪ ನಾನು ಹಾಲು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ತಣ್ಣಗಿರೋ ಹಾಲನ್ನ ನಾನಿಲ್ಲಿ ಸೈಡಿಗೆ ತೆಗೆದಿಟ್ಟಿದ್ದೀನಿ. ಇವಾಗ ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕೊತಾ ಇದ್ದೀನಿ, ವೆನಿಲಾ ಫ್ಲೇವರ್ದು 1 ಸ್ಪೂನ್ ಹಾಕೊತಾ ಇದ್ದೀನಿ ಅಷ್ಟೇ. ಆ ಸ್ವಲ್ಪ ಹಾಲಿಗೆ 1 ಸ್ಪೂನಷ್ಟು ನೀವು ವೆನಿಲಾ ಪೌಡರ್ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಗಂಟಿಲ್ದಿರೆ. ನೀವೇನು ಇವಾಗ ಮಾಡ್ತೀರಂದರೆ ನೀವು ಡೈರೆಕ್ಟಾಗಿ ಅಲ್ಲಿ ಬಿಸಿ ಮಾಡೋಕೆ ಇಟ್ಟಿರೋ ಹಾಲ್ಗೆ ಹಾಕ್ಬಿಟ್ರೆ ಫುಲ್ ಗಂಟಾಗಿಬಿಡುತ್ತೆ, ಮತ್ತು ಬೇಗ ಒಡ್ಕೊಂಡು ಹೋಗಿರೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಹಣ್ಣುಗಳನ್ನೆಲ್ಲ. ಇಲ್ಲಿ ಬಾಳೆಹಣ್ಣು, ಮರ್ಸೇಬು, ದಾಳಿಂಬೆ ಹಣ್ಣು, ಆ್ಯಪಲ್ಲು, ಸೇಪೆಕಾಯಿ, ಮತ್ತು ನೀವು ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಮಿಕ್ಸ್ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಹಾಲು ಇಟ್ಕೊಂಡಿದ್ನಲ್ವ ಬಿಸಿ ಮಾಡೋಕ್ಕೆ, ಆ ಹಾಲಿಗೆ ಇವಾಗ 1 ಸ್ಪೂನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ನಮ್ಮ ಮನೇಲಿ ಯಾರು ಸಕ್ಕರೆ ಅಷ್ಟು ಯೂಸ್ ಮಾಡಲ್ಲ. ನಿಮಗೆ ಗೊತ್ತು ಸಕ್ಕರೆ ಹೆಲ್ತ್ಗೆ ಒಳ್ಳೆಯದಲ್ಲ, ಅದಕ್ಕೋಸ್ಕರ ನಾವು ಬೆಲ್ಲನೇ ಯೂಸ್ ಮಾಡೋದು. ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಕರಗೋವರೆಗೂ ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಕಸ್ಟರ್ಡ್ ಪೌಡರ್ನ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ, ಇದನ್ನು ನಾನು ಇವಾಗ ಆ ಹಾಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡೈರೆಕ್ಟಾಗಿ ಫುಲ್ಲು ಹಾಕೋಬೇಡಿ, ಅದು ಹಾಕಿದ ತಕ್ಷಣ ತುಂಬ ಗಟ್ಟಿ ಆಗಿಬಿಡುತ್ತೆ. ನಿಧಾನಕ್ಕೆ ಹಾಕ್ಕೊಂಡು ಅದನ್ನು ಕಲಗಿಸ್ಕೊತಾ ಇರಿ. ಫುಲ್ ಹಾಕ್ಕೊಂಡ್ರು ಬೇಗ ಕಲಿಸ್ಕೊಂಬಿಡಿ, ಇಲ್ಲಾಂದರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ ಹಾಕಿದ ತಕ್ಷಣ. ನೋಡಿ ಇಲ್ಲಿ ಎಷ್ಟು ಇವಾಗ ತಾನೇ ಹಾಕಿದೆ, ನೋಡಿ ಎಷ್ಟು ಬೇಗ ಗಟ್ಟಿಯಾಗಿದೆ. ಈ ಥರ ಗಂಟು ಆಗಬಾರ್ದು, ಆ ಥರ ಕ್ಲೀನಾಗಿ ಅದನ್ನು ಬಿಡಿಸ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಳ್ಳಿ ಅದನ್ನು. ಬೆಲ್ಲ ಹಾಕಿರೋದಕ್ಕೆ ಈ ಕಲರ್ ಆಗಿದೆ ಅದು, ಇಲ್ಲ ಅಂತಂದರೆ ನಿಮಗೆ ಯೆಲ್ಲೋ ಕಲರಲ್ಲಿ ಇರ್ತಾಯಿತ್ತು. ಇದನ್ನು ತುಂಬ ಹೊತ್ತು ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಅದನ್ನು ತೆಗೆದಿಟ್ಬಿಟ್ಟು ಸ್ವಲ್ಪ ಅದು ಕೋಲ್ಡ್ ಆದಮೇಲೆ, ತಣ್ಣಗಾದಮೇಲೆ ಕಟ್ ಮಾಡಿ ಇಟ್ಟಿರೋಂಥ ಹಣ್ಣುಗಳೇನಿತ್ತು ಅದನ್ನೆಲ್ಲ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇರೆ ಥರ ಹಣ್ಣು ಕೂಡ ಹಾಕೋಬೋದು, ಡ್ರೈ ಫ್ರೂಟ್ಸು ಎಲ್ಲನೂ. ಈ ಥರ ಮಾಡಿ ಇಡೋದ್ರಿಂದ ನೀವು ಮನೇಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರ್ಗು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ತಿಂದು ನೋಡಿ, ಆ ಟೇಸ್ಟೇ ಬೇರೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಬಾಯ್.